ಥ್ಯಾಂಕ್ ಯು. ನಾನು ಮಂಜುನಾಥ್ ದಿನ್ನೂರು, ದೇವನಹಳ್ಳಿ ವರದಿಗಾರ. ಇವತ್ತಿನ ಆ ಒಂದು ನಗರ ಸುದ್ದಿಯನ್ನ ಏನು ಬೆಂಗಳೂರು ಹೊರವಲಯದಲ್ಲಿ ಬರುವಂತಹ ಕೆಂಪೇಗೌಡ ಏರ್ಪೋರ್ಟ್ ರಸ್ತೆ ಆಗಿರ್ಬೋದು, ಜೊತೆಗೆ ನಂದಿಬೆಟ್ಟದ ರಸ್ತೆಗೆ ಪ್ರತಿ ವೀಕೆಂಡ್ ಬಂದ್ರೆ ಸಾಕು, ಸಾಕಷ್ಟು ಜನ ಒಂದು ವೀಲಿಂಗ್ ಅನ್ನ ಮಾಡ್ತಾರೆ. ಆದ್ರೆ ವೀಲಿಂಗ್ ಮಾಡಿದಂತಹ ಬೈಕ್ ಗಳು ಸೀಸ್ ಏನ್ ಮಾಡಿದ್ರೆ, ಆದ್ರೆ ಇದುವರೆಗೂ ಕೂಡ ಆ ಬೈಕ್ ಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಮಾಲೀಕರು ಇನ್ನೂ ಕೂಡ ಬಂದಿಲ್ಲ. ನಾನೀಗ ಅದೇ ಒಂದು ಸುದ್ದಿಯನ್ನ ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ನಾನೀಗ ಏನು ದೇವನಹಳ್ಳಿಯ ಸಂಚಾರ ಪೊಲೀಸ್ ಠಾಣೆ ಮುಂಭಾಗ ಇದ್ದೇನೆ. ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ನಾವೇನು ಈ ಭಾಗದಲ್ಲಿ ನೋಡ್ತಾ ಇದ್ದೇವೆ, ಸುಮಾರು 1 ವರ್ಷಗಳಿಂದ ಏನು ನಂದಿಬೆಟ್ಟ ಏರ್ಪೋರ್ಟ್ ರಸ್ತೆಯಲ್ಲಿ ಬರ್ತಕ್ಕಂತ ಏನು ಹೆದ್ದಾರಿಯಲ್ಲಿ ಏನಿದೆ, ಸಾಕಷ್ಟು ಜನ ವೀಲಿಂಗ್ ಅನ್ನ ಮಾಡೋದ್ರ ಮೂಲಕ ಉಚ್ಚಾಟವನ್ನ ಮೆರಿತಾ ಇದ್ರು. ಪುಂಡರು ಸಾಕಷ್ಟು ರೀತಿಯಲ್ಲಿ ಉಚ್ಚಾಟವನ್ನ ಮೆರಿತಾ ಇದ್ರು. ಅಂತ ಒಂದು ಬೈಕ್ಗಳು ಕಳೆದ 1 ವರ್ಷದಿಂದ 45ಕ್ಕೂ ಹೆಚ್ಚು ಬೈಕ್ಗಳನ್ನ ಸೀಸ್ ಮಾಡಿ ಸ್ಟೇಷನ್ ಆವರಣದಲ್ಲಿ ಹಾಕಲಾಗಿದೆ. ಸ್ಟೇಷನ್ ಆವರಣದಲ್ಲಿ ಹಾಕಿದ್ರು ಕೂಡ ಇದನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಈ ಒಂದು ಏನು ಬೈಕ್ಗಳ ಮಾಲೀಕರು ಇದುವರೆಗೂ ಕೂಡ ಪೊಲೀಸ್ ಸ್ಟೇಷನ್ ಬಳಿ ಸುಳಿದಿಲ್ಲ. ಯಾಕೆಂತಂದ್ರೆ ಇದು ಕೆಲವು ಬೈಕ್ಗಳಿಗೆ ದಾಖಲೆಗಳು ನೋಡಿದಂತ ಸಂದರ್ಭದಲ್ಲಿ ಕೆಲ ಬೈಕ್ಗಳು ಏನಾದ್ರೂ ಕದ್ದು ತೆಗೆದುಕೊಂಡು ಬಂದು ವೀಲಿಂಗ್ ಅನ್ನ ಮಾಡಿದ್ರ ಅನ್ನುವಂತಹ ಅನುಮಾನ ಕೂಡ ಈಗ ಪೊಲೀಸರಿಗೆ ಕಾಡ್ತಾ ಇದೆ. ಜೊತೆಗೆ ಇದನ್ನ ರಕ್ಷಣೆ ಮಾಡ್ಕೊಳ್ಳೋದು ಕೂಡ ಒಂದು ಹಲವಾರು ರೀತಿಯಲ್ಲಿ ಸಾಹಸ ಆಗ್ತಾ ಇದೆ. ಯಾಕೆಂತಂದ್ರೆ ಈಗಾಗಲೇ ವೀಲಿಂಗ್ ಮಾಡಿದಂತವರು ಬಂದು ಫೈನ್ ಕಟ್ಕೊಂಡು ತೆಗೆದುಕೊಂಡು ಹೋಗ್ಬೇಕಾಯ್ತು. 43 ಬೈಕ್ಗಳು ಕೂಡ 1 ವರ್ಷದಿಂದ ಇಲ್ಲೇ ಬಿದ್ದಿದ್ದಾವೆ. ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಈ ರೀತಿಯಾಗಿ ಅನಾಥವಾಗಿ ಬಿದ್ದಿದ್ದಾವೆ. ಇದನ್ನ ಮಾಲೀಕರು ತೆಗೆದುಕೊಂಡು ಹೋಗ್ಬೇಕಾಯ್ತು. ಆದ್ರೆ ಇದ್ರ ದಾಖಲೆಗಳಿಲ್ಲ, ಕೆಲವರಿಗೆ ನೇಮ್ ಬೋರ್ಡ್ಗಳಿಲ್ಲ. ಇವೆಲ್ಲವೂ ಕೂಡ ಕದ್ದ ಬೈಕ್ಗಳಿಂದ ಏನಾದ್ರೂ ವೀಲಿಂಗ್ ಮಾಡಿದ್ರ ಅನ್ನುವಂತಹ ಅನುಮಾನ ಕೂಡ ಈಗ ಸಂಚಾರಿ ಪೊಲೀಸರಿಗೆ ಬರ್ತಾ ಇದೆ. ಜೊತೆಗೆ ಈಗ ಇವೆಲ್ಲ ಬೈಕ್ಗಳನ್ನ ಕೂಡ ಈಗ ರಕ್ಷಣೆ ಮಾಡ್ಕೊಳ್ಳೋದೇ ದೊಡ್ಡ ಅರಸಾಹಸ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಸಿಲಿದೆ, ಮಳೆ ಇದೆ. ಜೊತೆಗೆ ಇವೆಲ್ಲ ಬೈಕ್ಗಳನ್ನ ಏನ್ ಮಾಡಬಹುದು, ಈಗಾಗಲೇ ಕೋರ್ಟ್ಗೂ ಕೂಡ ಮಾಹಿತಿಯನ್ನ ಕೊಡಲಾಗಿದೆ. 43 ಬೈಕ್ಗಳು ಕೂಡ ಮಾಲೀಕರು ಸುಳಿವೆ ಇಲ್ದಿರ್ತಕ್ಕಂಥದ್ದು ಹಿನ್ನೆಲೆಯಲ್ಲಿ ಟ್ರಾಫಿಕ್ ಪೊಲೀಸರಿಗೂ ಕೂಡ ಈಗ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಜೊತೆಗೆ ವಾರ ಬಂತಂದ್ರೆ ಸಾಕು, ನಂದಿಬೆಟ್ಟ ರಸ್ತೆಯಲ್ಲಿ ಪ್ರತಿ ವಾರವೂ ಕೂಡ 5 ಬೈಕ್ಗಳು 10 ಬೈಕ್ಗಳು ಸೀಸ್ ಆಗ್ತಾ ಇದಾವೆ. ಪೊಲೀಸರು ಕೂಡ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾ ಇದ್ರೆ, ಆದ್ರೆ ಸೀಸ್ ಆದಂತ ಸಂದರ್ಭದಲ್ಲಿ ಆ ಒಂದು ಬೈಕ್ ಗಳನ್ನ ಬಿಡಿಸ್ಕೊಂಡು ಹೋಗೋದಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಏನೀಗಾಗಲೇ 1 ವರ್ಷಗಳಿಂದ 45ಕ್ಕೂ ಹೆಚ್ಚು ಬಸ್ಗಳು ನಿಂತಲ್ಲೇ ನಿಂತಿದ್ದಾವೆ. ವೀಲಿಂಗ್ ಅನ್ನು ಮಾಡಿರುವಂತಹ ಪುಂಡ್ರು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಜೊತೆಗೆ ಇವನ್ನ ರಕ್ಷಣೆ ಮಾಡೋದೇ ಒಂದು ಅರಸಾಹಸಾಗಿ ಪೊಲೀಸರಿಗೆ ಮಾರ್ಪಟ್ಟಿದೆ. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ನನ್ನ